ನೀಟ್ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರಾಷ್ಟ್ರದ ಪ್ರಧಾನಿಗಳು ದೇಶದ ಯುವಶಕ್ತಿಯನ್ನು ಉದ್ದೇಶಿಸಿ ನೀಟ್ ಪರೀಕ್ಷೆಯಲ್ಲಿ ಆದಂಥ ಲೋಪದೋಷಗಳನ್ನು ಗುರುತಿಡಿದು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ತೆರಿತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಯನ್ನು ಸ್ವಾಗತ ಮಾಡ್ತಾ ಉಪವಾಸ ಕುಂತಂಥ ವಾಂಗ್ಚುಕ್ ಅವರು ಕೂಡ ನಿರಸನವನ್ನು ಮುಕ್ತಾಯಗೊಳಿಸಿದ್ದು ಸಂತೋಷದ ವಿಷಯ. ಅವರ ಆರೋಗ್ಯ ಶೀಘ್ರವೇ ಚೇತರಿಸಿಕೊಳ್ಳಿ ಅಂತ ನಾನು ಹಾರೈಸುತ್ತಾ, ಮುಖ್ಯವಾಗಿ ಮೊನ್ನೆ ರಾಹುಲ್ ಗಾಂಧಿಯವರ ನಡೆ ಈ ದೇಶದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿದೆ. ಆ ವಿದ್ಯಾರ್ಥಿಗಳು ಕಳೆದ 20-25 ದಿವಸಗಳಿಂದ ಜಂತರ್ ಮಂತರದಲ್ಲಿ ನಿರಸನದಲ್ಲಿ ವ್ಯಕ್ತವಾಗಿ ಕೂಳ್ತಿದ್ರು. ಒಂದು ದಿನವೂ ಅದರ ಬಗ್ಗೆ ಮಾತನಾಡಲಿಲ್ಲ, ಒಂದು ದಿನವೂ ಅವ್ರ ಕಡೆ ಹೋಗಿ ಭೇಟಿಯಾಗಲಿಲ್ಲ. ಲೋಕಸಭೆಯ ಅಧಿವೇಶನ ಪ್ರಾರಂಭವಾಗುವಾಗ ಜನರನ್ನು ಕರ್ಕೊಂಡು ಹೋಗಿ ಲೋಕಸಭೆಗೆ ನುಗ್ಗಿಸುವಂಥ ಪ್ರಯತ್ನ ಅವರೊಬ್ಬರು ವಿರೋಧ ಪಕ್ಷದ ನಾಯಕರು, ಯು ವಿಲ್ ಬಿ ಕಾಲ್ಡ್ ಆಸ್ ಎ ಸ್ಯಾಡೋ ಪ್ರೈಮ್ ಮಿನಿಸ್ಟರ್, ತಾನಿರುವಂಥ ಪ್ರಜಾಪ್ರಭುತ್ವದ ದೇಗುಲದೊಳಗೆ ಜನರನ್ನು ಹೋಗಿಸಿ ದಾಂಧಲೆ ಮಾಡ್ತೇವೆ ಅನ್ನುವಂಥದ್ದು ಇದು ಯಾವ ನ್ಯಾಯ ಅನ್ನುವಂಥದ್ದು ಕೇಳ್ತೇನೆ. ಆಮೇಲೆ ಎಲ್ಲರ ಮನೆಯಲ್ಲೂ ಮಕ್ಕಳಿರ್ತಾರೆ, ಮಕ್ಕಳನ್ನು ವಿನಾಕಾರಣ ರಾಜಕೀಯಕ್ಕೆ ತಂದು ಅವರ ಭವಿಷ್ಯವನ್ನು ಹಾಳು ಮಾಡುವಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇರೋದು ಅತ್ಯಂತ ವಿಷಾದನೀಯ. ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡಿದರೆ ನಿಮ್ಮನ್ನು ಯಾರಾದರೂ ಕ್ಷಮಿಸ್ಬೋದು, ಆ ಭಗವಂತ ಕ್ಷಮಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಸೋನಿಯಾ ಗಾಂಧಿ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಏನು ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಆಗಿತ್ತು, ಅದು ಹೊಣೆಯನ್ನು ಕೇಂದ್ರ ಸರ್ಕಾರಕ್ಕೆ ಹೊರಬೇಕು. ಪಾರ್ಲಿಮೆಂಟ್ ನಡೀತಾ ಇದೆ, ಎಷ್ಟು ಗಂಟೆ ಸಮಯ ಬೇಕೋ ಅಷ್ಟು ಗಂಟೆ ಸಮಯವನ್ನು ಚರ್ಚೆಗೆ ಕೊಡ್ತೇವೆ ಅಂದಿದ್ದಾರೆ. ಹೊರಗೆ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ, ಹೊರಗೆ ಗಲಾಟೆಗಳನ್ನು ಮಾಡೋದಕ್ಕಿಂತ, ಹೊರಗೆ ಹ್ಯೂ ಆ್ಯಂಡ್ ಕ್ರೈ ಎಬ್ಬಿಸೋದಕ್ಕಿಂತ ಲೋಕಸಭೆಯಲ್ಲಿ ಹೋಗಿ ಚರ್ಚೆಯನ್ನು ಮಾಡಿದರೆ ಅದು ಇಡೀ ಜಗತ್ತಿಗೆ ಬಿತ್ತರಿಸ್ತೈತಿ, ಅದು ಲೋಕಸಭೆಯ ದಾಖಲೆಯಲ್ಲಿ ಉಳಿತೈತಿ. ಪಾನಿ ಕಾ ಪಾನಿ, ದೂದ್ ಕಾ ದೂನಿ ಆಕೈತಿ, ದೂದ್ ಕಾ ದೂದ್ ಆಕೈತಿ. ಅದನ್ನು ಬಿಟ್ಟು ಸುಮ್ಮನೆ ರಸ್ತೆಯಲ್ಲಿ ಹೋಗಿ ಕುಂತ ಹೇಳಿನ, ಎಲ್ಲೇ ಹೋಗಿ ಕುಂತ ಹೇಳಿನ ಅದರ ಅರ್ಥ ಇಲ್ಲ. ಅವರು ಕೂಡ ಹಿರಿಯ ಕಾಂಗ್ರೆಸ್ ನಾಯಕರದಾರ, ಒಂದು ಸಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಲೋಕಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಏನು ತೊಂದರೆ ಐತಿ? ಒಂದು ಅಧಿವೇಶನ ಏನಾದರೂ ಚೆನ್ನಾಗಿ ನಡೀಲಿಕ್ಕೆ ಬಿಟ್ಟಾರ, ಕಟ್ಟೆ ಮೇಲೆ ಕುಂತು ಚಹಾ ಕುಡಿದ್ನು, ಮೆಟ್ಗಟ್ಟೆ ಮೇಲೆ ಕುಂತು ಬೋಂಡಾ ತಿನ್ನು, ಇನ್ನೊಬ್ಬರನ್ನ ಉಪ ಪ್ರಧಾನಿ ಹಿಂದಿದ್ದಂಥ ಕೌನ್ಸಿಲ್ ಚೇರ್ಮನ್ ಉಪರಾಷ್ಟ್ರಪತಿಯನ್ನು ಅನೇಕ ಮಾಡೋದು, ಏನು ರೀ ಇದು? ಒಂದು ಪ್ರಜಾಪ್ರಭುತ್ವದ ನಡವಳಿಕೆನ ಕಾಂಗ್ರೆಸ್ ಪಕ್ಷಕ್ಕೆ? ರಾಹುಲ್ ಗಾಂಧಿ ಅವ್ರ ವಿಚಾರ ಏನೇ ಇರಲಿ, ಅಟ್ಲೀಸ್ಟ್ ಅವ್ರಿಗೆ ಬುದ್ಧಿ ಹೇಳುವಂಥ ಹಿರಿಯರು ಯಾರು ಕಾಂಗ್ರೆಸ್ನಾಗಿಲ್ಲ. ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ವಿದೇಶಿ ಹಣಗಳು ಹರಿದು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಆರೋಪ ಇದೆ. ಈಗಾಗಲೇ ಹಲವಾರು ವಾಟ್ಸಪ್ಗಳ ಮುಖಾಂತರ ನಾವು ನೋಡಿದ್ದೇವೆ. ಐ ಡೋಂಟ್ ನೋ ಹೌ ಮಚ್ ದೇ ಆರ್ ಟ್ರೂ ಆರ್ ಫಾಲ್ಸ್. ಬಂದಂತರದಲ್ಲಿ ಪಾಕಿಸ್ತಾನಿಯ ಫೇಕ್ ಐ ಡಿಗಳದಾವ ಅನ್ನುವಂಥದ್ದನ್ನು ಒಬ್ಬ ದೆಹಲಿಯ IPS ಆಫೀಸರ್ ಹೇಳುವುದನ್ನು ಕೂಡ ಇವತ್ತು ನಾನು ವಾಟ್ಸಪ್ನಲ್ಲಿ ನೋಡಿದ್ದೇನೆ. ವಿದೇಶಿ ಹಣದ ಫಂಡಿಂಗ್ ಸಲುವಾಗಿ ಇದರ ನನಗನ್ನಿಸಿದ ಮಟ್ಟಿಗೆ ಬಹುತೇಕ ಎಲ್ಲ ರಾಜಕೀಯ ತಜ್ಞರ ಅಭಿಪ್ರಾಯ, FCR ಕಾನೂನನ್ನು ಏನು ತರ್ತಾ ಇದ್ದಾರೆ ಇದೇ ಅಧಿವೇಶನದಲ್ಲಿ, FCR ಕಾನೂನು ಕಟ್ಟುನಿಟ್ಟಾಗಿ ಜಾರಿಗೆ ಬಂದರೆ ಯಾವ ಮೂಲದಿಂದ ವಿದೇಶಿ ಹಣ ಬರ್ತೈತಿ, ಯಾವ ಕಾರಣಕ್ಕಾಗಿ ವಿದೇಶಿ ಹಣ ಬರ್ತೈತಿ ಅನ್ನುವಂಥದ್ದು ಸತ್ಯಾಂಶ ಹೊರಗೆ ಬೀಳ್ತೈತಿ. ಹಂಗೆ ಬಂದ್ರಾಗ ಇಂಥ ದೇಶದ್ರೋಹಿ ಚಟುವಟಿಕೆಗಳಿಗೆ ಹಣ ವಿನಿಯೋಗ ಮಾಡೋದು ತುಂಬ ಕಠಿಣ ಆಕೈತಿ. ಅದು ಬರದಂತೆ ನೋಡಿಕೊಳ್ಳೋದ್ರ ಸಲುವಾಗಿ ಇದೊಂದು ವ್ಯವಸ್ಥಿತ ಸಂಚು.